ನಮಸ್ಕಾರ ಗೆಳೆಯರ, ನಾನು ನಿಮ್ಮ ಚಿನ್ನದ ಗೊಂಬೆ ಗೇಮಿಂಗ್ ಕನ್ನಡ ಗೆಳೆಯರ. ನಿಮ್ಮೆಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಗೆಳೆಯರ. ಇವತ್ತು ನಾನು ನಿಮ್ಮೆಲ್ಲರಿಗಾಗಿ UK ಎಕ್ಸ್ಪ್ರೆಸ್ ಲಿವರನ್ನು ತಂದಿದ್ದೀನಿ ಗೆಳೆಯರ. ಈ ಒಂದು ಬಸ್ಸು ರಿಯಲ್ ಲೈಫಲ್ಲಿ ಐತೆ ಗೆಳೆಯರ. ಅದು ಯಾವ ಬಸ್ಗೆ ಅಂದರೆ ನಮ್ಮ ಒಂದು ಟಾಟಾ ಇಮ್ಯಾಗ್ ಬಿಲ್ಡ್ ಬಸ್ ಮೋಡ್ ಏನಿದೆ, ಟಾಟಾ ಇಮ್ಯಾಗ್ ಬಸ್ಸು, ಆ ಒಂದು ಬಸ್ಗೆ ಈ ನಮ್ಮ ಒಂದು UK ಎಕ್ಸ್ಪ್ರೆಸ್ ಲಿವರನ್ನು ತಂದಿದ್ದೀನಿ ಗೆಳೆಯರ. ಇನ್ನು ಈ ಒಂದು ಲಿವರಿ ಯಾವ ರೀತಿ ಇದೆ, ಹೇಗಿದೆ, ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ವಿಡಿಯೋನ ಯಾರು ಸ್ಕಿಪ್ ಮಾಡಿಬಿಡಿ, ಸ್ಕಿಪ್ ಮಾಡಿದ್ರೆ ಅರ್ಥ ಆಗೋದಿಲ್ಲ ಗೆಳೆಯರ. ಇನ್ನು ಈ ಒಂದು ಮೋಡ್ ಪೇಯ್ಡ್ ಮೋಡ್ ಆಗಿರುತ್ತೆ ಗೆಳೆಯರ, ದುಡ್ಡು ಕೊಟ್ಟು ತೊಗೊಬೇಕಾಗಿರುತ್ತೆ ಈ ಒಂದು ಬಸ್ನ. ನಿಮಗೆ ಈ ಒಂದು ಮೋಡ್ ಬೇಕಿದ್ರೆ ನನ್ನ ಇನ್ಸ್ಟಾಗ್ರಾಮ್ ಚಾನಲ್ಗೆ ಮೆಸೇಜ್ ಮಾಡಿ, ನಾನು ಇವರ ಒಂದು ರಿಲೀಸ್ ಮಾಡಿದ್ದಾರಲ್ಲ ಮೋಡ್ನ, ಅವ್ರ ಚಾನಲ್ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ. ಈ ಒಂದು ಲಿವರನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿರ್ತೀನಿ ಗೆಳೆಯರ. ವಿಡಿಯೋನ ಯಾರು ಸ್ಕಿಪ್ ಮಾಡಬೇಡಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಹಿಡಿಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಒಂದು ಕಮೆಂಟ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ಗೆಳೆಯರ. ಇನ್ನು ನೀವು ನೋಡ್ತಿರ್ಬೋದು ಗೆಳೆಯರೆ, ನಮ್ಮ ಒಂದು UK ಎಕ್ಸ್ಪ್ರೆಸ್ ಲಿವರ್ ಫ್ರಂಟ್ ಲುಕ್ ಯಾವ ರೀತಿ ಕಾಣಿಸ್ತಿದೆ ಅಂತ ನಿಮಗೆ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿ ಒಂದು ಲೈನ್ ಹಾಕಿದ್ದಾರೆ, ನೋಡ್ತಿರ್ಬೋದು ನೀಲಿ ಕಲರ್ ಲೈನು. ಆಮೇಲೆ UK ಎಕ್ಸ್ಪ್ರೆಸ್ ಅಂತ ಹಾಕಿ, ಆಮೇಲೆ ಉಳಾವಿ ಕ್ಷೇತ್ರ ಅಂತ ಹಾಕಿ ಒಂದು ಅಲ್ಲೂ ಕೂಡ ಒಂದು ನೀಲಿ ಕಲರ್ ಲೈನ್ ಎಳೆದಿದ್ರೆ, ಬ್ಯಾಕ್ಗ್ರೌಂಡಲ್ಲೆಲ್ಲ ಬ್ಲ್ಯಾಕ್ ಕಲರ್ ಹಾಕಿದ್ದಾರೆ ಗೆಳೆಯರೆ. ನೀವು ನೋಡ್ತಿರ್ಬೋದು, ಇದು ಫ್ರಂಟ್ ಲುಕ್ ಈ ರೀತಿ ಮಾಡಿದ್ದಾರೆ ಗೆಳೆಯರೆ. ಆಮೇಲೆ ಪ್ಲೇಟ್ ನಂಬರ್ ನೀವು ನೋಡ್ತಿರ್ಬೋದು KA22F2417 ಅಂತ ಹಾಕಿ ಇಲ್ಲಿ ಲೈಟ್ ನೀಲಿ, ಡಾರ್ಕ್ ನೀಲಿ, ಒಂದು ವೈಟ್ ಕಲರ್ದು ಲೈನ್ ಎಳೆದು ಈ ನಮ್ಮ ಒಂದು ಬಸ್ ಲಿವರಿ ನಮ್ಮ ಮಾತ್ರ ಸೂಪರಾಗಿ ಮಾಡಿದ್ದಾರೆ ಗೆಳೆಯರೆ. ಈ ಒಂದು ಲಿವರಿ ಮಾಡಿರೋರು ನಮ್ಮ ಲಿಖಿತ ಗೇಮರ್ ಕನ್ನಡ, ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೆಳೆಯರೆ. ಇದೇ ರೀತಿ ವೀಡಿಯೋಸ್ ಹಾಕ್ತಾನೆ ಇರ್ತಾರೆ, ಪ್ರತಿಯೊಂದು ಬಸ್ಗಳದ್ದು ಲಿವರಿಗಳನ್ನ ಮಾಡ್ತಾನೆ ಇರ್ತಾರೆ, ಡೌನ್ಲೋಡ್ ಮಾಡ್ಕೊತಾರೆ ಅಂತ ಹೇಳ್ತಾ. ಇನ್ನು ಈ ಕಡೆ ಸೈಡ್ ಲುಕ್ ನೋಡೋದಾದ್ರೆ ಸೈಡ್ ಲುಕ್ಕು ಸಿಂಪಲ್ ಆಗೈತೆ ಗೆಳೆಯರೆ. ಈ ಒಂದು ಮೋಡು ಅಷ್ಟೇ ಗೆಳೆಯರೆ, ಅಷ್ಟೊಂದು ಏನು ಮಾಡಿಫೈಡ್ ಇಲ್ಲ, ಮಾಮೂಲಿ ನಾರ್ಮಲ್ ಲಿವರಿ ಆಗಿರುತ್ತೆ ಗೆಳೆಯರೆ. ನೋಡ್ತಿರ್ಬೋದು ನಿಮಗೆ ಇಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿ, ಆಮೇಲೆ ವಾಯುವ್ಯ ಕರ್ನಾಟಕ ಸಾರಿಗೆದು ಸಿಂಬಲ್ನ ಹಾಕಿದ್ದಾರೆ ಗೆಳೆಯರೆ. ಆಮೇಲೆ ಪ್ಲೇಟ್ ನಂಬರ್ನ ಆ್ಯಡ್ ಮಾಡಿದ್ದಾರೆ, ನಿಮಗೆ ನೋಡ್ತಿದ್ರಲ್ಲ ಇಲ್ಲಿ ವಾಯುವ್ಯ ಕರ್ನಾಟಕ ಸಾರಿಗೆ ಅನ್ನೋದು ಮಾತ್ರ ಫುಲ್ HD ಆಗಿ ಹಾಕಿದ್ದಾರೆ ಗೆಳೆಯರೆ. ಆಮೇಲೆ ಇಲ್ಲಿ ಪ್ಲೇಟ್ ನಂಬರ್ನ ಆ್ಯಡ್ ಮಾಡಿದ್ದಾರೆ, ವಾಯುವ್ಯ ಕರ್ನಾಟಕ ಈ ಒಂದು ಬಸ್ ಏನಿದೆ ಪ್ಲೇಟ್ ನಂಬರ್ನ ಆ್ಯಡ್ ಮಾಡಿದ್ದಾರೆ. ನೋಡ್ತಿರ್ಬೋದು KA22F2417 ಅಂತಲೂ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ಈ ಒಂದು ಬಸ್ದು ಪ್ಲೇಟ್ ನಂಬರ್ ಏನಿದೆ ರಿಯಲ್ ಲೈಫಲ್ಲಿ ಹೆಂಗಿತ್ತು ಅದೇ ಥರನೇ ಕ್ರಿಯೇಟ್ ಮಾಡಿದ್ದಾರೆ ಗೆಳೆಯರೆ. ಈ ಒಂದು ಬಸ್ನ ರಿಯಲ್ ಲೈಫಲ್ಲಿ ಯಾರು ನೋಡಿದರೆ ಮಿಸ್ ಮಾಡಿದೆ ಒಂದು ಕಮೆಂಟ್ ಮಾಡಿ. ಇನ್ನು ಸೈಡ್ ಲುಕ್ ನೋಡಿದ್ರಲ್ಲ, ಇನ್ನು ಬ್ಯಾಕ್ ಲುಕ್ ನೋಡಿದ್ರೆ ಬ್ಯಾಕ್ ಲುಕ್ಕೂ ಅಷ್ಟೇ ಗೆಳೆಯರೆ, ಸಿಂಪಲ್ ಆಗಿದೆ. ಅಂದರೆ ಈ ಒಂದು ಬಸ್ ಮೋಡ್ ಫುಲ್ ಮಾಡಿಫೈಡ್ ಲಿವರಿ ಎಲ್ಲ ಗೆಳೆಯರೆ, ಮಾಮೂಲಿ ಡಿಫಾಲ್ಟ್ ಲಿವರಿ ಅಂತಲೇ ಅನ್ಬೋದು. ಅಂದರೆ ಫುಲ್ ಡಿಫಾಲ್ಟ್ ಲಿವರಿನಲ್ಲ, ಫುಲ್ ಮಾಡಿಫೈಡ್ ಲಿವರಿನಲ್ಲ, ಮೀಡಿಯಮ್ ಆಗಿ ಸಿಂಪಲಾಗಿ ಎಷ್ಟಿರ್ಬೇಕು ಅಷ್ಟು ಮಾಡಿದ್ದಾರೆ. ಆಮೇಲೆ ಇಲ್ಲಿ ಪ್ಲೇಟ್ ನಂಬರ್ ನೋಡ್ತಿರ್ಬೋದು KA22F2417 ಅಂತಲೂ ಹಾಕಿದ್ದಾರೆ, ನಿಮಗೆ ಕಾಣಿಸ್ತಿದ್ದಿಲ್ಲ ಗೆಳೆಯರೆ ಇಲ್ಲಿ. ಆಮೇಲೆ NWKRTC ಅಂತಲೂ ಹಾಕಿ ವಾಯುವ್ಯ ಕರ್ನಾಟಕ ಸಾರಿಗೆ ಸಿಂಬಲ್ನ ಹಾಕಿದ್ದಾರೆ. ರೇಡಿಯಮ್ನ ಆ್ಯಡ್ ಮಾಡಿದ್ದಾರೆ ಗೆಳೆಯರೆ. ನೀವು ನೋಡ್ತಿರ್ಬೋದು ಕಪ್ಪು ಮತ್ತು ಹಳದಿ ಕಲರ್ದು ರೇಡಿಯಮ್ಸ್ನ ಆ್ಯಡ್ ಮಾಡಿದ್ದಾರೆ, ನಿಮಗೆ ತೋರಿಸ್ತಿದ್ದೀನಲ್ಲ ಗೆಳೆಯರೆ. ಆಮೇಲೆ ಬೈಲಹೊಂಗಲ ಉಳವಿ ಕ್ಷೇತ್ರ ಅಂತಲೂ ಹಾಕಿದ್ದಾರೆ, ರೂಟ್ ಬೋಲ್ಡು. ಆಮೇಲೆ ಇಲ್ಲಿ ನೋಡ್ತಿರ್ಬೋದು ಗೆಳೆಯರೆ, ನಿಮಗೆ ರೇಡಿಯಮ್ಸ್ ಎಲ್ಲ ಯಾವ ರೀತಿ ಕಾಣಿಸ್ತಿದೆ ಅಂತ. ರೇಡಿಯಮ್ಸ್ ಮಾತ್ರ ಸೂಪರಾಗಿ ಕಾಣಿಸ್ತಿದೆ ಗೆಳೆಯರೆ, ನೋಡ್ತಿರ್ಬೋದು ಎಷ್ಟು ಸೂಪರಾಗಿ ಕಾಣಿಸ್ತಿದೆ ಮಾತ್ರ ರೇಡಿಯಮ್ಸು. ಇನ್ನು ನೀವು ನೋಡ್ತಿರ್ಬೋದು ಗೆಳೆಯರೆ, ಬೈಲಹೊಂಗಲ ಉಳವಿ ಕ್ಷೇತ್ರ, ಆಮೇಲೆ ಆ ಕಡೆ ಈ ಕಡೆ ಎರಡು ದೀಪಗಳನ್ನ ಆ್ಯಡ್ ಮಾಡಿ ಮಧ್ಯದಲ್ಲಿ ಯಾರ್ದು ಫೋಟೋ ಹಾಕಿದ್ದಾರೆ ಗೆಳೆಯರ, ನೋಡ್ತಿರ್ಬೋದು. ಇದಿಷ್ಟು ಗೆಳೆಯರೆ ಈ ನಮ್ಮ ಒಂದು ಲಿವರಿಯ ಫ್ರಂಟ್ ಲುಕ್ ಅಲ್ಲ ಗೆಳೆಯರ, ಬ್ಯಾಕ್ ಲುಕ್ಕು ಫ್ರಂಟ್ ಲುಕ್ಕು ತೋರಿಸಿದ್ದೀನಿ. ವಿಡಿಯೋ ಸ್ಕಿಪ್ ಮಾಡಿರೋರು ನೋಡಿರಲ್ಲ, ಫ್ರಂಟ್ ಲುಕ್ನು ನೋಡಿ ಯಾವ ರೀತಿ ಇತ್ತು ಅಂತ. ಇನ್ನು ಈ ಕಡೆ ಸೈಡ್ ಲುಕ್ ನೋಡಿದ್ರೆ ಗೆಳೆಯರ, ನಿಮಗೆ ನೋಡ್ತಿದ್ರಲ್ಲ ಈ ಕಡೆ ಸೈಡ್ ಲುಕ್ಕೂ ಅಷ್ಟೇ ಸೇಮ್, ಆ ಕಡೆ ಸೈಡ್ ಲುಕ್ ಹೆಂಗಿತ್ತು ಈ ಕಡೆನೂ ಅದೇ ರೀತಿ ಇರುತ್ತೆ, ಏನು ಚೇಂಜಸ್ ಇರೋಲ್ಲ. ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಹಾಕಿ ವಾಯುವ್ಯ ಕರ್ನಾಟಕ ಸಾರಿಗೆದು ಸಿಂಬಲ್ನ ಹಾಕಿದ್ದಾರೆ ಅಷ್ಟೇ, ಏನು ಅಷ್ಟೊಂದೇನು ಮಾಡಿಫೈಡ್ ಇಲ್ಲ ಗೆಳೆಯರೆ. ಸೈಡ್ ಲುಕ್ಕಲ್ಲಿ ರಿಯಲ್ ಲೈಫ್ ಬಸ್ಸೆಲ್ಲ ಯಾವ ರೀತಿ ಇತ್ತು ಅದೇ ಥರನೇ ಮಾಡಿದ್ದಾರೆ ಗೆಳೆಯರೆ. ಇನ್ನು ಕ್ಯಾಬಿನ್ ನೋಡಿದ್ರೆ ಬಸ್ನ ಒಳಗಡೆ ಮಾತ್ರ ಸೂಪರಾಗೈತೆ ಗೆಳೆಯರೆ, ಓಡಿಸ್ತಾ ಇದ್ರೆ ಮಾತ್ರ ರಿಯಲ್ ಬಸ್ನೇ ಓಡಿಸ್ತಾ ಇರೋ ಅಷ್ಟು ಫೀಲ್ ಬರುತ್ತೆ ಗೆಳೆಯರೆ. ಆ ಥರ ಕ್ರಿಯೇಟ್ ಮಾಡಿದ್ದಾರೆ ಈ ನಮ್ಮೊಂದು ಲಿವರಿನಂತೂ ನಮ್ಮ ಲಿಖಿತ ಗೇಮರ್ ಕನ್ನಡ ಅವ್ರ ಮಗನ ಒಂದು ಬಿಗ್ ಥ್ಯಾಂಕ್ಸ್ ಹೇಳಲೇಬೇಕು ಗುರು. ನೋಡ್ತಿದ್ರಲ್ಲ ಇನ್ನು ಯಾವ ರೀತಿ ಕಾಣಿಸ್ತಿತ್ತಂತೆ ಈ ನಮ್ಮ ಒಂದು ಲಿವರಿಯ ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ರಲ್ಲ ಗುರು. ಇನ್ನು ಈ ಒಂದು ಬಸ್ ಮೋಡ್ ಗೆಳೆಯರೆ ನಿಮಗೆ ಪೇಯ್ಡ್ ಮೋಡ್ ಆಗಿರುತ್ತೆ, ಅಂದರೆ ದುಡ್ಡು ಕೊಟ್ಟು ತಗೊಬೇಕು ಈ ಒಂದು ಮೋಡ್ನ ನೀವು.
ಎಷ್ಟು ಅಂತಂದರೆ ಬರೀ 30 ರೂಪಾಯಿಗಳ 30 ರೂಪಾಯಿ ಅಷ್ಟೇ. ನೀವೊಂದು ಬಸ್ ಮೋಡ್ ತೊಗೊಬೇಕಿದ್ರೆ ನಾನು ಇನ್ಸ್ಟಾಗ್ರಾಮ್ ಚಾನಲ್ ಲಿಂಕು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಹೋಗಿ ಮೆಸೇಜ್ ಮಾಡಿ ನನಗೆ. ನಾನು ಬೇಕಿದ್ರೆ ನಿಮಗೆ ಇವರ ಒಂದು ಚಾನಲ್ ಲಿಂಕು ನಿಮಗೆ ಕಳಿಸ್ಕೊಡ್ತೀನಿ ಗೆಳೆಯರೆ. ಇನ್ನು ಈ ಒಂದು ಲಿವರಿಗೆ ಗೆಳೆಯರೆ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂತಂದರೆ ಪಾಸ್ವರ್ಡ್ ಇರುತ್ತೆ ಈ ಒಂದು ಲಿವರಿಗೆ. ನೀವು ಇವರ ಒಂದು ವೀಡಿಯೋನ ಪೂರ್ತಿ ನೋಡ್ಬೇಕು, ನಾನು ವೀಡಿಯೋನ ನಾನು ಹೇಳಿರ್ತೀನಿ ನಿಮಗೆ. ಇಲ್ಲಾಂದರೆ ನಮ್ಮ ವಾಟ್ಸಪ್ ಚಾನಲ್ಗೆ ಫಾಲೋ ಮಾಡ್ಕೊಳ್ಳಿ, ಪಾಸ್ವರ್ಡ್ ಹಾಕಿರ್ತೀನಿ ಗೆಳೆಯರೆ. ಇನ್ನು ನೋಡ್ತಿರಲ್ಲ ನಮ್ಮೊಂದು ಲಿವರಿಯ ಸಂಪೂರ್ಣ ಮಾಹಿತಿ ಇದಾಗಿತ್ತು ಗೆಳೆಯರೆ. ಇನ್ನು ಬನ್ನಿ ನಮ್ಮೊಂದು ಲಿವರನ್ನ ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ತಿಳಿಸ್ಕೊಡ್ತೀನಿ ಗೆಳೆಯರ. ನನ್ನ ಚಾನಲ್ನ ಡಿಸ್ಕ್ರಿಪ್ಷನಲ್ಲಿ UK ಎಕ್ಸ್ಪ್ರೆಸ್ ಲಿವರಿ ಲಿಂಕ್ ಅಂತ ಕೊಟ್ಟಿರ್ತೀನಿ ಗೆಳೆಯರ. ಅವರ ಒಂದು ಚಾನಲ್ನ ವೀಡಿಯೋ ಓಪನ್ ಮಾಡಿದ ತಕ್ಷಣ ಈ ಒಂದು ವೀಡಿಯೋ ಓಪನ್ ಆಗುತ್ತೆ. ಈ ಒಂದು ವೀಡಿಯೋನ ನೀವು ಪೂರ್ತಿ ನೋಡಬೇಕು, ಪೂರ ನೋಡಬೇಕು ಗೆಳೆಯರ. ಈ ಒಂದು ವೀಡಿಯೋನ ನೀವು ಪೂರ್ತಿ ನೋಡಿಬಿಟ್ಟು ಪಾಸ್ವರ್ಡ್ ಇರುತ್ತೆ, ಸ್ಕ್ರೀನ್ಶಾಟ್ ಹೊಡೆದಿಟ್ಕೊಳ್ಳಿ ಪಾಸ್ವರ್ಡು. ಆಮೇಲೆ ಇವರ ಒಂದು ಚಾನಲ್ ಹೆಸರು ಏನು ಕಾಣಿಸ್ತಿದೆ ಗೆಳೆಯರೆ, ಹೆಸರು ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ. ಇಲ್ಲಿ ಮೋರ್ ಅಂತಿದೆಯಲ್ಲ, ಮೋರ್ನ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಗೆಳೆಯರೆ. ಈಗ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಲಿವರಿ ಲಿಂಕ್ ಅಂತ ಇದೆ ನೋಡಿ ಗೆಳೆಯರೆ. ಲಿವರಿ ಲಿಂಕ್ನ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ಒಂದ್ಸಲ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಶೇರ್ ಮಾಡಿ ವೆಬ್ಸೈಟ್ ಓಪನ್ ಆಗುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ, ಸ್ವಲ್ಪ ನೀವು ಮೇಲ್ಗಡೆ ಸ್ಕ್ರೋಲ್ ಮಾಡಿದ್ರೆ ಇಲ್ಲಿ ನೀವು 6 ಸೆಕೆಂಡ್ ವೆಯ್ಟ್ ಮಾಡಬೇಕಾಗುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ 6 ಸೆಕೆಂಡ್ ವೆಯ್ಟ್ ಮಾಡಿದ್ಮೇಲೆ ನಿಮಗೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಅಂತ ಕೇಳುತ್ತೆ ಗೆಳೆಯರೆ. ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇದೆಯಲ್ಲ, ಅದ್ರ ಮೇಲೆ ಒಂದ್ಸಲ ನೀವು ಕ್ಲಿಕ್ ಮಾಡಬೇಕು ಗೆಳೆಯರೆ. ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಈಗ ಮತ್ತೆ ಕ್ರಿಯೇಟ್ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ. ಈಗ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಕೇಳ್ತಿದ್ದು ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ ಬ್ಯಾಕ್ ಬಟನ್ ಬನ್ನಿ ಗೆಳೆಯರೆ. ಮತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇದೇ ಥರ ನೀವು 3 ಸಲ ಮಾಡಿ ನಮ್ಮ ಒಂದು ಲಿವರಿ ಡೌನ್ಲೋಡ್ ಆಗೋಗುತ್ತೆ ಗೆಳೆಯರೆ. ಆರಾಮಾಗಿ ಡೌನ್ಲೋಡ್ ಆಗೋಗುತ್ತೆ. 1.5 MB ಏನೋ ಇದೆ ಅಷ್ಟೇ, ಆರಾಮಾಗಿ ಡೌನ್ಲೋಡ್ ಆಗುತ್ತೆ. ನೀವು ಅಷ್ಟೇ ಆರಾಮಾಗಿ ಡೌನ್ಲೋಡ್ ಮಾಡ್ಕೊಳ್ಳಿ ಗೆಳೆಯರೆ. ನಾನು ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ, ನೀವು ಅಷ್ಟೇ ಡೌನ್ಲೋಡ್ ಮಾಡ್ಕೊಳ್ಳಿ. ಇನ್ನು ನಿಮಗೆ ಈ ಒಂದು ಬಸ್ ಗೇಮ್ ಯಾವುದೋ ಗೊತ್ತಿಲ್ಲ ಅಂತಂದರೆ ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ ಪ್ಲೇಸ್ಟೋರಲ್ಲಿ ಸಿಗುತ್ತೆ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ. ಈ ಒಂದು ಬಸ್ ಗೇಮ್ನ ಜೊತೆಗೆ ನಮಗೆ ZH ಇವರನ್ನು ಒಂದು ಆ್ಯಪ್ ಬೇಕು. ಈ ಒಂದು ಬಸ್ಗಳನ್ನ ಹಾಕೊಬೇಕಂದ್ರೆ ಲಿವರಿಗಳನ್ನೆಲ್ಲ ಎಕ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ ಇದೇ ಆ್ಯಪ್ ಬೇಕು. ಡೌನ್ಲೋಡ್ ಮಾಡಿಕೊಂಡು ಓಪನ್ ಮಾಡಿ ಗೆಳೆಯರೆ. ZH ಇವರ ಆ್ಯಪ್ನ ಓಪನ್ ಮಾಡಿದ್ಮೇಲೆ ಈ ರೀತಿ ಓಪನ್ ಆಗುತ್ತೆ. ಮೇಲ್ಗಡೆ ಸ್ಕ್ರೋಲ್ ಮಾಡಿ ಇಲ್ಲಿ ಡೌನ್ಲೋಡ್ ಅಂತ ಕಾಣಿಸಿದೆ ನೋಡಿ, ಡೌನ್ಲೋಡ್ ಫೋಲ್ಡ್ರು. ಆ ಒಂದು ಡೌನ್ಲೋಡ್ ಫೋಲ್ಡ್ರ್ ಮೇಲೆ ನೀವು ಒಂದ್ಸಲ ಕ್ಲಿಕ್ ಮಾಡಿ ಮೇಲ್ಗಡೆ ಸ್ಕ್ರೋಲ್ ಮಾಡಿ ಫುಲ್ ಲಾಸ್ಟಿಗೆ ಬರ್ಬೇಕು ಗೆಳೆಯರೆ. ನೀವು ಫುಲ್ ಲಾಸ್ಟಿಗೆ ಬರಬೇಕು. ಲಾಸ್ಟ್ ಅಂದರೆ ಫುಲ್ ಲಾಸ್ಟ್ ಬರಬೇಕು. ನಿಮ್ಮ ಹತ್ರ ಕಡಿಮೆ ಫೈಲ್ಸ್ ಇದ್ದರೆ ಬೇಗ ಸಿಗುತ್ತೆ, ಜಾಸ್ತಿ ಇದ್ದರೆ ಸ್ವಲ್ಪ ಹುಡುಕ್ಬೇಕಲ್ಲಿ. ನೀವು ನೋಡ್ತಿರ್ಬೋದು ಗೆಳೆಯರೆ, UK ಎಕ್ಸ್ಪ್ರೆಸ್ ಅಂತ ಕಾಣಿಸ್ತಿದೆಯಲ್ಲ, UK ಎಕ್ಸ್ಪ್ರೆಸ್ ಅನ್ನೋದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ಎಕ್ಸ್ಟ್ರಾಕ್ಟ್ ಇಯರ್ನ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ಇಲ್ಲಿ ಪಾಸ್ವರ್ಡ್ ಕೇಳುತ್ತೆ ಗೆಳೆಯರೆ ನಿಮಗೆ. ಆವಾಗಲೇ ಹೇಳಿದ್ನಲ್ಲ ಪಾಸ್ವರ್ಡ್ ಇರುತ್ತೆ ಒಂದು ಲಿವರಿಗೆ ಅಂತ. ಅಲ್ಲಿ ಪಾಸ್ವರ್ಡ್ನ ನೀವು ಇಲ್ಲಿ ಎಂಟರ್ನ ಮಾಡಿ ಓಕೆ ಕೊಡಬೇಕು ಗುರು. ಪಾಸ್ವರ್ಡ್ನ ಹಾಕಿ ನೀವು ಓಕೆ ಕೊಟ್ಟರೆ ಈ ನಮ್ಮ ಒಂದು ಲಿವರಿ ಎಕ್ಸ್ಟ್ರಾಕ್ಟ್ ಆಗುತ್ತೆ ಗೆಳೆಯರೆ. ಎಕ್ಸ್ಟ್ರಾಕ್ಟ್ ಆದರೆ ಮಾತ್ರ ಈ ನಮ್ಮ ಒಂದು ಲಿವರಿ ಫೈಲ್ ಓಪನ್ ಆಗುತ್ತೆ. ನಾನು ಸ್ಕ್ರೀನ್ನ ಬ್ಲ್ಯಾಕ್ ಮಾಡಿದ್ದೀನಿ ಅಷ್ಟೇ, ನೋಡ್ತಿರ್ಬೋದು ಎಕ್ಸ್ಟ್ರಾಕ್ಟ್ ಆಗಿರುತ್ತೆ. ನಿಮ್ಮ ಒಂದು ಲಿವರಿ ಫೈಲ್ನ ನೀವು ಇಲ್ಲೇ ಹುಡುಕೊಬೋದು. ಬೇಕಿದ್ರೆ ಕಡಿಮೆ ಫೈಲ್ ಇದ್ದರೆ ಬೇಗ ಸಿಗುತ್ತೆ ಗೆಳೆಯರೆ, ಜಾಸ್ತಿ ಇದ್ರೇ ಸ್ವಲ್ಪ ಲೇಟ್ ಆಗುತ್ತೆ, ಹುಡುಕಬೇಕು. ಅದಕ್ಕೋಸ್ಕರ ನಿಮ್ಮ ಫೋನಲ್ಲಿರುವಷ್ಟು ಆದಷ್ಟು ಕಡಿಮೆ ಮಾಡ್ಕೊಳ್ಳಿ ಗೆಳೆಯರೆ ಫೈಲ್ಸ್ನ. ನೋಡ್ತಿರ್ಬೋದು ನಾನು ಎಕ್ಸ್ಟ್ರಾಕ್ಟ್ ಮಾಡಿ ಡೌನ್ಲೋಡ್ ಮಾಡ್ಕೊಂಡು ಎಲ್ಲ ಮಾಡಿದ್ದೀನಿ. ನೋಡ್ತಿರ್ಬೋದು ಇದು ಗೆಳೆಯರೆ ಎಕ್ಸ್ಟ್ರಾಕ್ಟ್ ಮಾಡೋದು ಹೆಂಗೆ ಅಂತ. ಇನ್ನು ಈ ನಮ್ಮ ಒಂದು ಬಸ್ ಗೇಮ್ ಆವಾಗಲೇ ನಾನು ಹೇಳಿದ್ನಲ್ಲ, ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಅಂತ, ಈ ಒಂದು ಗೇಮ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿದ್ರಲ್ಲ, ಓಪನ್ ಮಾಡಿ ಗೆಳೆಯರೆ. ಈಗ ಓಪನ್ ಮಾಡಿದ್ರೆ ನಿಮಗೆ ಈ ರೀತಿ ಲೋಡ್ ಆಗುತ್ತೆ. ಸ್ಕ್ರೀನ್ ಎಲ್ಲ ಬ್ಲ್ಯಾಕ್ ಕಲರ್ ಆಗುತ್ತೆ ಗೆಳೆಯರೆ. ನೆಕ್ಸ್ಟ್ ವೈಟ್ ಕಲರ್ ಆಗಿ ಮಾಲಿಯೋ ಅಂತ ಬರುತ್ತೆ, ನೋಡ್ತಿರ್ಬೋದು ಗೆಳೆಯರೆ. ನಿಮಗೆ ಈ ರೀತಿ ಬರುತ್ತೆ. ಆಮೇಲೆ ನಮ್ಮ ಒಂದು ಗೇಮು ಲೋಡ್ ಆಗುತ್ತೆ. ನೀವು ವೆಯ್ಟ್ ಮಾಡಬೇಕಷ್ಟೇ ಗೆಳೆಯರೆ. ಈ ನಮ್ಮ ಒಂದು ಗೇಮ್ ಓಪನ್ ಆಗಬೇಕಂದ್ರೆ ನೀವು ವೆಯ್ಟ್ ಮಾಡಬೇಕು. ಎಷ್ಟು ವೆಯ್ಟ್ ಮಾಡ್ತೀರೋ, ಇಲ್ಲಾಂದರೆ ನೆಟ್ವರ್ಕ್ ಇರೋ ಕಡೆ ಕೂತ್ಕೊಂಡ್ರೆ ಬೇಗ ಓಪನ್ ಆಗುತ್ತೆ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಕಮೆಂಟ್ ಮಾಡಿ. ನೋಡ್ತಿರ್ಬೋದು ಲೋಡ್ ಆಗ್ತಿದೆ. ಈಗ ಓಪನ್ ಆಯಿತು. ಅಡ್ವರ್ಟೈಸ್ಮೆಂಟ್ ಪೇಜ್ ಬರುತ್ತೆ ಗೆಳೆಯರೆ. ಅಡ್ವರ್ಟೈಸ್ಮೆಂಟ್ ಪೇಜ್ನ ಕ್ಯಾನ್ಸಲ್ ಕೊಡಿ ಇಲ್ಲೇನೆ ನೀವು. ಈಗ ಗೆಳೆಯರೆ ನಮ್ಮೊಂದು ಫಸ್ಟಿಗೆ ನಮ್ಮೊಂದು ಬಸ್ ಬಂದಿರುತ್ತೆ. ಈ ಒಂದು ವಿಡಿಯೋ ನೆನ್ನೆ ತಾನೇ ಹಾಕಿದ್ದೀನಿ, ನೆನ್ನೆ ಅಲ್ಲ ಮೊನ್ನೆ. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೋಡಿ. ಈಗ ಗ್ಯಾರೇಜ್ ಅಂತ ಕಾಣಿಸ್ತಿದೆ ನೋಡಿ, ಗ್ಯಾರೇಜ್ನ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ. ಈಗ ಆ ಕಡೆ ಈ ಕಡೆ ಒಂದು ಆ್ಯರೋ ಮಾರ್ಕ್ ಕಾಣಿಸ್ತಿದೆ ನೋಡಿ, ಆ ಕಡೆ ಈ ಕಡೆ ಆ್ಯರೋ ಮಾರ್ಕು. ಒಂದು ಆ್ಯರೋ ಮಾರ್ಕ್ನ ಮೇಲೆ ನೀವು ಒಂದ್ಸಲ ಕ್ಲಿಕ್ ಮಾಡಿ. ಒಂದ್ಸಲ ಕ್ಲಿಕ್ ಮಾಡಿದ್ರೆ ಈಗ ಲೋಡ್ ಆಗುತ್ತೆ ಗೆಳೆಯರೆ. ಒಂದ್ಸಲ ಕ್ಲಿಕ್ ಮಾಡಿಬಿಟ್ಟು ಸುಮ್ಮನೆ ಆಗಿಬಿಡಿ, ಏನು ಕ್ಲಿಕ್ ಮಾಡೋಕ್ಕೆ ಹೋಗ್ಬೇಡಿ. ಕ್ಲಿಕ್ ಮಾಡಿದ್ಮೇಲೆ ಈ ನಮ್ಮ ಒಂದು ಬಸ್ ಮೋಡು ಬರುತ್ತೆ ಗೆಳೆಯರೆ. ನೋಡ್ತಿರ್ಬೋದು ಈ ನಮ್ಮೊಂದು ಬಸ್ ಬಂದಿದೆ. ಈಗ ಯೂಸ್ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಎಸ್ ಮೇಲೆ ಸೆಲೆಕ್ಷನ್ ಮಾಡ್ಕೊಳ್ಳಿ. ಈಗ ಗೆಳೆಯರೆ ಇಲ್ಲಿ ಒಂದು ಪೇಂಟ್ನ ಸಿಂಬಲ್ ಕಾಣಿಸ್ತಿದೆ ನೋಡಿ, ಪೇಂಟ್ನ ಚಿತ್ರ. ಆ ಒಂದು ಪೇಂಟ್ನ ಸಿಂಬಲ್ನ ಮೇಲೆ ನೀವು ಒಂದ್ಸಲ ಕ್ಲಿಕ್ ಮಾಡಬೇಕಾಗುತ್ತೆ. ನಿಮಗೆ ಕಾಣಿಸ್ತಿದೆ ಗೆಳೆಯರೆ, ಈ ಒಂದು ವೈಟ್ ಬಸ್ಗೆ ನಾವು ಅದರಿಂದನೇ
ಪೇಂಟ್ ಹಾಕೊಳೋದು. ಈಗ ಬ್ರೌಸ್ ಲಿವರಿ ಅಂತ ಇದೆಯಲ್ಲ, ಈಗ ಒಂದು ಬ್ರೌಸ್ ಲಿವರಿ ಮೇಲೆ ಕ್ಲಿಕ್ ಮಾಡಿ ಗೆಳೆಯರ. ಈಗ ಡಿವೈಸ್ ಗ್ಯಾಲರಿ ಅನ್ನೋದ್ರ ಮೇಲೆ ಒಂದ್ಸಲಿ ಕ್ಲಿಕ್ ಮಾಡಿ ನಮ್ಮ ಒಂದು ಫೋನ್ನ ಗ್ಯಾಲರಿ ಓಪನ್ ಆಗುತ್ತೆ. ಫಸ್ಟ್ಗೆ ನಮ್ಮ ಒಂದು ಲಿವರಿ ಬಂದಿರುತ್ತೆ ಗೆಳೆಯರ, ನೋಡ್ತಿರ್ಬೋದು ಫಸ್ಟ್ಗೆ ಬಂದಿದ್ದೆ, ಅಲ್ಲಿ 3ನೇ ಲಿವರಿ ಆಗಿರುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ಈ ಲಿವರಿ ಬಂದಿರುತ್ತೆ ಗೆಳೆಯರೆ, ನಮ್ಮೊಂದು ಬಸ್ಗೆ ಬರುತ್ತೆ. ಈಗ ಅಪ್ಲೈ ಅಂತ ಇದೆ ನೋಡಿ ಗ್ರೀನ್ ಕಲರ್, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಯೂಸ್ ಮನಿನೋ ಫ್ರೀನೋ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೋ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಗೆಳೆಯರೆ, ಈ ನಮ್ಮ ಒಂದು ಬಸ್ ಸಿಮ್ಯುಲೇಟರ್ ಇಂಡೋನೇಷ್ಯಾ ಗೇಮ್ಗೆ ಈ ನಮ್ಮ ಒಂದು UK ಎಕ್ಸ್ಪ್ರೆಸ್ ಲಿವರಿ ಬಂದು ಆ್ಯಡ್ ಆಗಿರುತ್ತೆ ಗೆಳೆಯರೆ. ಇದಿಷ್ಟು ಆಗುತ್ತೆ ಗೆಳೆಯರೆ ನಮ್ಮ ಒಂದು UK ಎಕ್ಸ್ಪ್ರೆಸ್ ಲಿವರಿಯ ಸಂಪೂರ್ಣ ಮಾಹಿತಿ. ವಿಡಿಯೋ ಹೇಗಿತ್ತು ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಗೆಳೆಯರೆ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಆಗಿಡುಗೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡದೆ ಕಮೆಂಟ್ ಮಾಡಿ. ನಮ್ಮ ವಾಟ್ಸಪ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಫಾಲೋ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು ಗೆಳೆಯರ.